ಕೆಲವು ದಿನಗಳಿಂದ ಆತ್ಮ ಪ್ರಾಣ ಶರೀರದ ವಿಷಯದಲ್ಲಿ ಮನಸ್ಸಿನ ಬಗ್ಗೆ ನಾವು ಕಲಿತಾ ಬರ್ತಾ ಇದೀವಿ. ದೇವರು ನಮಗೆ ಕಲಿಸ್ತಾ ಬರ್ತಾ ಇದ್ದಾನೆ. ನಾವು ನೂತನ ಮನಸ್ಸು, ನಾವು ಲೌಕಿಕ ಮನಸ್ಸು ಮತ್ತು ಪ್ರಾಪಂಚಿಕ ಮನಸ್ಸನ್ನ ಬಗ್ಗೆ ಕಲ್ತಿದ್ದೀವಿ. ಮತ್ತು ನೂತನ ಮನಸ್ಸಿನ ಬಗ್ಗೆ ದೇವರ ವಾಕ್ಯದ ಅಡಿಯಲ್ಲಿ ಕೆಲವು ವಿಷಯಗಳನ್ನ ನಾವು ಕಲಿತಾ ಬರೋಣ ಪ್ರಿಯರೇ. ನಾವು ಪೌಲನು ಕೊಲಿಸ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನವನ್ನ ಓದಿಕೊಳ್ಳುತ್ತಾ ನಮ್ಮ ಧ್ಯಾನವನ್ನು ಪ್ರಾರಂಭ ಮಾಡೋಣ. ಪೌಲನು ಕೊಲಿಸ ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನ. ಎಷ್ಟನೇ ಪತ್ರಿಕೆ? 3ನೇ ಅಧ್ಯಾಯ ಪೌಲನು ಕೊಲಸ್ಯವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನ. ಮೂರನೇ ಅಧ್ಯಾಯ 9ನೇ ವಚನ ಓದಿ ಬರೋದು ಸಾಕು. 3ನೇ ಅಧ್ಯಾಯ 9ನೇ ವಚನ. ನಾನೇ ಓದ್ತೀನಿ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ, ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳನ್ನು ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿರಲ್ಲವೇ? ಈ ಸ್ವಭಾವವು ಅದನ್ನು ಸೃಷ್ಟಿಸಿದ ಆತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ಅದನ್ನು ಜ್ಞಾನವನ್ನು ಉಂಟು ಮಾಡುತ್ತದೆ. ನಾವು ಈ ನೂತನ ಸ್ವಭಾವವನ್ನು ಧರಿಸಿಕೊಂಡಿರಲ್ಲವೇ ಅಂದ್ರೆ ಪೂರ್ವ ಸ್ವಭಾವ ಹೋಗಿ ಅದರ ಕೃತ್ಯಗಳನ್ನು ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿರಲ್ಲವೇ? ಈ ನೂತನ ಸ್ವಭಾವ ಅಂದ್ರೆ ಏನು? ಪೂರ್ವ ಸ್ವಭಾವ ಹೋಗಿ ನೂತನ ಸ್ವಭಾವವನ್ನು ನೀವು ಧರಿಸ್ಕೊಂಡ್ರಿ ಅಂತ ಇಲ್ಲಿ ಪೌಲನು ಕೊಲಿಸ ಬರೆದ ಪತ್ರಿಕೆಯಲ್ಲಿ ಹೇಳ್ತಾ ಇರುವಂತ ವಿಷಯ ನೋಡುವಾಗ, ಈ ನೂತನ ಸ್ವಭಾವ ಹಿಂದೆ ಏನಾಗಿತ್ತು? ಹಾಗಾದ್ರೆ ದೇವರು ಸೃಷ್ಟಿ ಮಾಡುವಾಗ ಮನುಷ್ಯನಲ್ಲಿ ಇರುವಂತ ಆ ದೇವರು ಇಟ್ಟಂತ ಅಂಶಗಳು ತಪ್ಪಾಗಿದೆಯಾ? ಮತ್ತೆ ನೂತನ ಒಂದು ಸೃಷ್ಟಿಯ ಅವಶ್ಯಕತೆ ಇದೆಯಾ? ಆ ಸ್ವಭಾವದ ಅವಶ್ಯಕತೆ ಇದೆಯಾ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗಿದೆ ಪ್ರಿಯರು. ದೇವರು ನಾವು ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದಲ್ಲಿ ನೋಡುವಾಗ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಇಲ್ಲಿ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನ ಉಂಟು ಮಾಡೋಣ. ಹಾಗಾದ್ರೆ ಸ್ವರೂಪ ಅಂದ್ರೆ ಏನು? ಯಾವುದು ದೇವರ ಸ್ವರೂಪ? ಈಗ ದೇವರು ನಮ್ಮ ಸ್ವರೂಪದಲ್ಲಿ ಮನುಷ್ಯರನ್ನ ಉಂಟು ಮಾಡೋಣ ಅಂತ ಹೇಳುವಂತ ವಾಕ್ಯ ನೋಡುವಾಗ, ಹಾಗಾದ್ರೆ ದೇವರ ಸ್ವರೂಪ ಅಂದ್ರೆ ಏನು? ಅದು ಮನುಷ್ಯನಲ್ಲಿ ಹೇಗಿದೆ? ಏನ್ ಕಾರ್ಯ ಮಾಡುತ್ತೆ ಮನುಷ್ಯನಲ್ಲಿ? ದೇವರ ಸ್ವರೂಪವು ನಮ್ಮಲ್ಲಿರುವ ಒಂದು ಆ ಭಾಗ, ಅದು ಕಣ್ಣಿಗೆ ಕಾಣುವುದಿಲ್ಲ ಪ್ರಿಯರೇ. ದೇವರು ಆದಮನನ್ನು ಸೃಷ್ಟಿ ಮಾಡುವಾಗ ಆತನ ಎಲ್ಲ ಅಂಗಾಂಗಗಳು ಸೃಷ್ಟಿಯಾಗಿ ಆತನು ಒಂದು ಗೊಂಬೆಯ ಆಕೃತಿಯಲ್ಲಿ ಇದ್ದ ಪ್ರಿಯರೇ. ದೇವರನ್ನ ಸೃಷ್ಟಿ ಮಾಡಿದಾಗ ಆತನಿಗೆ ಬೇಕಾದ ಕೈ ಕಾಲುಗಳ ದೇಹದಲ್ಲಿರುವಂತ ಎಲ್ಲ ಅಂಗಾಂಗಗಳನ್ನ ಸೃಷ್ಟಿ ಮಾಡ್ದ. ಆದ್ರೆ ದೇವರ ಜೀವಶ್ವಾಸವನ್ನ ಮನುಷ್ಯನಲ್ಲಿ ಊದಿರ್ಲಿಲ್ಲ. ಅಲ್ಲಿಯ ತನಕ ಅದು ಗೊಂಬೆಯ ಆಕಾರದಲ್ಲಿ ಮಣ್ಣಿನ ಆಕೃತಿಯಲ್ಲೇ ಇತ್ತು ಹೊರತು ಅದಕ್ಕೆ ದೇವರ ಒಂದು ಶ್ವಾಸ, ಜೀವ ಇರಲಿಲ್ಲ ಪ್ರಿಯರೇ. ಇಲ್ಲಿ ದೇವರ ಸ್ವರೂಪ ಅಂತ ನೋಡ್ತಾ ಬರುವಾಗ ಅದು ಮೂಳೆ ಅಲ್ಲ, ಈ ದೇಹವಲ್ಲ ಪ್ರಿಯರೇ. ನಾವು ಸ್ವರೂಪ ಅನ್ನೋ ತಕ್ಷಣ ಮಾಡ್ತೀವಿ, ನಾವು ಮಕ್ಕಳನ್ನ ಯಾವುದೋ ಒಂದು ಮಗು ನೋಡ್ಕೋ ತಕ್ಷಣ ಸೇಮ್ ಮಗು ಹುಟ್ಟಿದೆ ಅಂದ ತಕ್ಷಣ ಮಗು ಕರೆಕ್ಟ್ ಆಗಿ ತಾಯಿ ತರನೇ ಇದೆ, ತಂದೆ ತರನೇ ಇದೆ, ಅವ್ರ ತಾತನ ತರ ಇದೆ, ಆ ಹೋಲಿಕೆ ಇದನ್ನೇ ಹೇಳ್ತೀವಿ ಪ್ರಿಯರೇ. ಇಲ್ಲಿ ದೇವರ ಸ್ವರೂಪ ಅನ್ನುವಂಥದ್ದು ಅದು ದೇಹವಲ್ಲ, ಅದು ಮೂಳೆಯಲ್ಲ, ಅದು ದೇಹದ ಆಕೃತಿ ಅಲ್ಲ, ಅದು ನಮ್ಮ ಕಣ್ಣಿಗೆ ಕಾಣದೇ ಇರುವಂತ ಅಂಶ ಆಗಿದೆ ಪ್ರಿಯರೇ. ಕಣ್ಣಿಗೆ ಕಾಣದೇ ಇರುವಂತ ಆತ್ಮ ಪ್ರಾಣಗಳನ್ನ ದೇವರ ಸ್ವರೂಪದಲ್ಲಿ ಮನುಷ್ಯನಲ್ಲಿ ಇಟ್ಟಿದ್ದಾನೆ ಪ್ರಿಯರೇ, ಸೃಷ್ಟಿ ಮಾಡಿದ್ದಾನೆ ಪ್ರಿಯರೇ. ಆ ಒಂದು ಸ್ವರೂಪ ಬರ್ಬೇಕಾದ್ರೆ ದೇವರ ಜೀವ ಶ್ವಾಸ ಊದಿದ ನಂತರ ಆ ಮನುಷ್ಯನಿಗೆ, ಆ ಒಂದು ಪ್ರಾಣಿಗೆ, ಆ ಒಂದು ದೇಹಕ್ಕೆ, ಆ ಗೊಂಬೆ ಆಕೃತಿಗೆ ಅದು ದೇವರ ಸ್ವರೂಪ ಬಂತು. ಅಲ್ಲಿಯವರೆಗೂ ದೇವರ ಸ್ವರೂಪ ಇರಲಿಲ್ಲ ಪ್ರಿಯರೇ. ದೇವರಿಗೆ ಮನಸ್ಸುಂಟು ಪ್ರಿಯರೇ. ದೇವರು ಆಲೋಚಿಸ್ತಾನೆ, ಆಲೋಚನೆಗಳನ್ನ ಹಂಚಿಕೊಳ್ತಾನೆ ಮತ್ತು ಯೋಜನೆಗಳನ್ನ ಮಾಡ್ತಾನೆ. ಅದೇ ರೀತಿ ಮನುಷ್ಯನಿಗೂ ಸಹ ದೇವರು ಮನಸ್ಸನ್ನ ಕೊಟ್ಟಿದ್ದಾನೆ
ಮನುಷ್ಯನು ಸಹ ಆಲೋಚನೆ ಮಾಡ್ತಾನೆ, ಆ ಆಲೋಚನೆಗಳನ್ನ ಹಂಚಿಕೊಳ್ತಾನೆ ಮತ್ತು ಆತನ ಯೋಜನೆಗಳನ್ನ ಮಾಡ್ತಾನೆ ಪ್ರಿಯರೇ. ಮತ್ತು ವಿವೇಚಿಸುವಂತ ಒಂದು ಜ್ಞಾನವನ್ನ ದೇವ್ರು ಕೊಟ್ಟಿದ್ದಾನೆ ಪ್ರಿಯರೇ. ಆ ಉದ್ದೇಶದಿಂದಲೇ ನಾವು ಈ ಭೂಮಿಯಿಂದ ಹಿಡಿದು ಆಕಾಶದವರೆಗೂ ಸಹ ಭೂಗರ್ಭದೊಳಗಿರುವ ಸಹ ನಾವು ಏನೆಲ್ಲ ಸಂಶೋಧನೆಗಳು ಮಾಡ್ತಾ ಇದೀವಿ, ಏನೆಲ್ಲ ಕಂಡಿಡಿದೀವಿ, ಇವತ್ತೇನೆಲ್ಲ ಒಂದು ವೈಜ್ಞಾನಿಕ ತಾಂತ್ರಿಕತೆಯನ್ನ ನಾವು ಕಲ್ತಿದೀವಿ, ಮಾಡಿದೀವಿ ಅಂತಂದ್ರೆ, ಸೃಷ್ಟಿ ಮಾಡಿದೀವಿ ಅಂತಂದ್ರೆ ಅದು ದೇವರ ಒಂದು ಯೋಜನೆ, ದೇವರ ಒಂದು ಜ್ಞಾನ, ದೇವರ ಆಲೋಚನೆ. ಮನುಷ್ಯನಿಗೆ ದೇವರ ಆಲೋಚನೆ ಕೊಟ್ಟು ಆಲೋಚನೆಗಳು ಹಂಚಿಕೊಳ್ಳದೆ ಇರುವಂತ ಒಂದು ಅವಕಾಶ ಕೊಡ್ಲಿಲ್ಲ ಅಂತಂದ್ರೆ ಇವತ್ತು ಯಾವುದೋ ವಿಜ್ಞಾನಿಗಳಾಗ್ಲಿ ಏನು ಸಂಶೋಧನೆ ಮಾಡಕ್ಕಾಗ್ತಿಲ್ಲ, ಏನು ಹೇಳಕ್ ಆಗ್ತಿರ್ಲಿಲ್ಲ ಪ್ರಿಯರೇ. ದೇವರು ಆಲೋಚನೆ ಮಾಡ್ತಾನೆ, ಮನುಷ್ಯನು ಸಹ ಆಲೋಚನೆ ಮಾಡ್ತಾನೆ. ದೇವರು ಆಲೋಚನೆಗಳನ್ನ ಹಂಚಿಕೊಳ್ತಾನೆ, ಮನುಷ್ಯನು ಸಹ ತನ್ನ ಆಲೋಚನೆಗಳನ್ನ ಹಂಚಿಕೊಳ್ತಾನೆ ಪ್ರಿಯರೇ. ದೇವರು ಯೋಜನೆ ಮಾಡ್ತಾನೆ, ಮನುಷ್ಯನು ಸಹ ಯೋಜನೆ ಮಾಡ್ತಾನೆ. ಮತ್ತು ದೇವರು ಮನುಷ್ಯನಿಗೆ ಮನಸ್ಸನ್ನು ಕೊಟ್ಟದ್ದು ಮನುಷ್ಯನು ದೇವರ ಸಂದೇಶಗಳನ್ನ ಕೇಳಿಸ್ಕೊಳ್ಳಿ, ಅದನ್ನ ಅರ್ಥ ಮಾಡಿಕೊಳ್ಳಿ, ಅದನ್ನ ಮಾಡ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ದೇವರು ಮನುಷ್ಯನಿಗೆ ಮನಸ್ಸನ್ನ ಕೊಟ್ಟ ಪ್ರಿಯರೇ. ಆದ್ರೆ ಮನುಷ್ಯನ ಒಂದು ಆಲೋಚನೆಗಳು, ಆತನ ನಡವಳಿಕೆಗಳು, ಆತನ ಸ್ವಭಾವದಲ್ಲಿ ವ್ಯತ್ಯಾಸಗಳನ್ನ ಕಾಣ್ತೇವೆ ಪ್ರಿಯರೇ. ಇಲ್ಲಿ ನಾವು ಪೌಲನು ಕೊಲೊಸ್ಸೆ ಬರೆದ ಪತ್ರಿಕೆ ನೋಡುವಾಗ ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳನ್ನು ತೆಗೆದಿಟ್ಟು ನೂತನ ಸ್ವಭಾವವನ್ನ ಧರಿಸಿಕೊಳ್ಳಿರಿ. ಇಲ್ಲಿ ಈ ನೂತನ ಸ್ವಭಾವ, ಈ ಪೂರ್ವ ಸ್ವಭಾವ, ಈ ನೂತನ ಸ್ವಭಾವ ಮತ್ತು ಪೂರ್ವ ಸ್ವಭಾವ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ ಪ್ರಿಯರೇ. ನಾವು ಮನಸ್ಸಿನ ಆಲೋಚನೆಗಳು ನೋಡ್ತಾ ಬರುವಾಗ ದೇವರು ಮನುಷ್ಯನಿಗೆ ಮನಸ್ಸನ್ನ ಕೊಟ್ಟು ದೇವರನ್ನ ತಿಳಿದುಕೊಳ್ಳಿ, ದೇವರ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳಿ, ದೇವರು ಹೇಳದನ್ನ ಮಾಡ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಕೊಟ್ಟದ್ದು ಪ್ರಿಯರೇ. ಆದ್ರೆ ನಮ್ಮ ಪೂರ್ವಿಕರಾದಂತ ಆದಾಮ ಹವ್ವಳು ಮಾಡಿದಂತ ತಪ್ಪಿನಿಂದ ದೇವರು ಮನುಷ್ಯನಿಗೆ ತನ್ನ ಕೊಟ್ಟಂತ ಸ್ವರೂಪದಲ್ಲಿ ಸೃಷ್ಟಿ ಮಾಡಂತ ಮನುಷ್ಯನಿಗೆ ಆತ್ಮ ಪ್ರಾಣವನ್ನು ಇಟ್ಟಿದಂತ ಒಂದು ದೇಹದಲ್ಲಿ ಈ ದೇವರ ಸ್ವರೂಪವನ್ನ ಇಡುವುದಕ್ಕೋಸ್ಕರ ದೇವರು ಮನುಷ್ಯನೆಂಬುವಂತ ಈ ಒಂದು ದೇಹವನ್ನ ಸೃಷ್ಟಿ ಮಾಡಿದಾನೆ ಪ್ರಿಯರೇ. ಆ ದೇಹದ ಒಳಗಡೆ ತನ್ನ ಸ್ವರೂಪವಾಗಿರುವಂತ ಆತ್ಮ ಪ್ರಾಣಗಳನ್ನ ದೇವರು ಮನುಷ್ಯನಲ್ಲಿ ಇಟ್ಟಿದ್ದಾನೆ ಪ್ರಿಯರೇ. ಆ ಆತ್ಮ ಪ್ರಾಣಗಳು ಮನುಷ್ಯನೊಳಗಡೆ ಇರಬೇಕು, ಅದು ದೇವರನ್ನ ಜೊತೆಯಲ್ಲಿ ಕಾರ್ಯ ಮಾಡ್ಬೇಕು ಅನ್ನೋದಕ್ಕೋಸ್ಕರ ದೇವರು ಇಟ್ಟಿರುವಂತದ್ದು ಪ್ರಿಯರೇ. ನಾವು ಆ ರೀತಿ ನೋಡ್ತಾ ಬರುವಾಗ ನಾವು ಪೌಲನು ರೋಮಾಪುರದ ಬರೆದ ಪತ್ರಿಕೆ 8ನೇ ಅಧ್ಯಾಯ 29ನೇ ವಚನವನ್ನ ನಾವು ನೋಡ್ಕೊಬೋಣ. ಪೌಲನು ರೋಮಾಪುರದ ಬರೆದ ಪತ್ರಿಕೆ 8ನೇ ಅಧ್ಯಾಯ 29ನೇ ವಚನ. ಯಾರು ಓದ್ ಸಹಾಯ ಮಾಡ್ತೀರಾ? ಯಾಕಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯ ಉಳ್ಳವರಾಗುವಂತೆ ಮೊದಲೇ ನೇಮಿಸಿದ್ದನು. ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ತನ್ನ ಮಗನ ಸಾರೂಪ್ಯಗಳಾಗುವಂತೆ ಮೊದಲೇ ನೇಮಿಸಿದನು ಅಂದ್ರೆ ತನ್ನ ಮಗನ ಕ್ರಿಸ್ತನ ಸಾರೂಪ್ಯವನ್ನ ಹೊಂದೋದಕ್ಕೋಸ್ಕರ ದೇವರು ಮೊದಲೇ ಆತನನ್ನು ನೇಮಿಸಿದನು ನೋಡ್ತೇವೆ ಪ್ರಿಯರೇ. ಇಲ್ಲಿ ದೇವರ ಸಾರೂಪ್ಯವನ್ನ ನೋಡ್ತಾ ಬರುವಾಗ ದೇವರು ಆಲೋಚಿಸ್ತಾನೆ ಪ್ರಿಯರೇ, ದೇವರ ಯೋಜನೆಗಳನ್ನ ಮಾಡ್ತಾನೆ, ಆಲೋಚನೆಗಳನ್ನ ಹಂಚಿಕೊಳ್ತಾನೆ ಮತ್ತು ದೇವರಿಗೆ ಭಾವನೆಗಳು ಉಂಟು ಪ್ರಿಯರೇ. ದೇವರಿಗೆ ಭಾವನೆಗಳು ಉಂಟು. ಆ ಭಾವನೆಗಳು ಇರುವುದರಿಂದಲೇ ಮನುಷ್ಯರಲ್ಲೂ ಸಹ ಭಾವನೆಗಳನ್ನ ದೇವರು ಇಟ್ಟಿದ್ದಾನೆ. ನಾವು ನೋಡ್ತೀವಿ, ಎಷ್ಟೋ ಸಾರಿ ನಾವು ಅಳ್ತೀವಿ, ಯಾರೋ ಒಬ್ರು ತೀರೋದಾಗ ಅಥವಾ ಯಾರಿಗೊಬ್ರು ಕಷ್ಟ ಬಂದಾಗ, ಯಾರೋ ದುಃಖದಲ್ಲಿದ್ದಾಗ ನಾವು ಅವ್ರು ಅಳ್ತಾ ಇರೋದನ್ನ ನೋಡ್ಬಿಟ್ಟು ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಾವೇ ಅಳ್ತಾ ಇರ್ತೀವಿ ಪ್ರಿಯರೇ. ಅವ್ರ ಕಷ್ಟವನ್ನ ದುಃಖವನ್ನ ನೋಡಿ ನಮ್ಮಲ್ಲಿ ಗೊತ್ತಿಲ್ಲದ ರೀತಿಯಲ್ಲಿ ಅವ್ರ ಭಾವನೆಗಳಿಗೆ ಸ್ಪಂದಿಸಿ ನಮ್ಮಲ್ಲಿ ಕಣ್ಣೀರಾಗಿ ಬರ್ತಾ ಇರುತ್ತೆ. ಅಂದ್ರೆ ದೇವರು ಭಾವನೆಗಳನ್ನ ಮನುಷ್ಯನಲ್ಲಿ ಇಟ್ಟಿದ್ದಾನೆ ಪ್ರಿಯರೇ. ನಾವು ದೇವರು ನೋಡ್ತೀವಿ, ದೇವರು ಪ್ರೀತಿ ಮಾಡ್ತಾನೆ, ದೇವರು ನಮ್ಮನ್ನ ಹಗೆ ಮಾಡ್ತಾನೆ ಮತ್ತು ದೇವರಿಗೆ ಸಂತೋಷ ಆಗುತ್ತೆ. ಅದೇ ರೀತಿ ಮನುಷ್ಯನ ನೋಡ್ತಾ ಬರುವಾಗ ನಾವು ಸಹ ಎಲ್ಲರನ್ನ ಪ್ರೀತಿ ಮಾಡ್ತೀವಿ. ನಾವು ಎಷ್ಟೋ ಸಾರಿ ಬೇರೆಯವ್ರನ್ನ ದ್ವೇಷವನ್ನು ಮಾಡ್ತೀವಿ, ಹಗೇನೂ ಮಾಡ್ತೀವಿ ಮತ್ತು ಎಷ್ಟೋ ಸಾರಿ ದುಃಖದಲ್ಲೂ ಇರ್ತೀವಿ, ಸಂತೋಷದಲ್ಲೂ ಇರ್ತೀವಿ ಪ್ರಿಯರೇ. ಅದು ದೇವರು ಮನುಷ್ಯನಲ್ಲಿ ಇಟ್ಟಿರುವಂತ ಒಂದು ಭಾವನೆಗಳನ್ನ ದೇವರು ಇಟ್ಟಿದ್ದಾನೆ ಪ್ರಿಯರೇ. ಇಲ್ಲಿ ಆ ಭಾವನೆಗಳು ಆ ಒಂದು ವಿಷಯಗಳನ್ನ ನೋಡ್ತಾ ಬರುವಾಗ ದೇವರ ಸೃಷ್ಟಿಯಲ್ಲಿ ನಾವು ಯಾವುದೇ ವ್ಯತ್ಯಾಸಗಳನ್ನ ಕಾಣಕ್ ಸಾಧ್ಯವಿಲ್ಲ ಪ್ರಿಯರೇ.
ದೇವರು ಮನುಷ್ಯನಲ್ಲಿ ಆತ್ಮ ಪ್ರಾಣ ಶರೀರವನ್ನು ಇಟ್ಟಿದ್ದಾನೆ. ಈ ದೇಹವೆಂಬ ಒಂದು ಇದರ ಗುಡಾರದಲ್ಲಿ ದೇವರು ತನ್ನ ಸ್ವರೂಪದಲ್ಲಾಗಿರುವಂತಹ ಸಾರೂಪ್ಯವನ್ನ, ದೇವರು ಆತ್ಮ ಪ್ರಾಣವನ್ನ ಮನುಷ್ಯನಲ್ಲಿ ಇಟ್ಟಿದ್ದಾನೆ ಪ್ರಿಯರೇ. ಅದಕ್ಕೆ ಯಾವುದೇ ಮೂಳೆ ಇಲ್ಲ, ಯಾವುದೇ ದೇಹವೇ ಇಲ್ಲ ಪ್ರಿಯರೇ, ಆಕಾರವಿಲ್ಲ, ಅದು ಕಣ್ಣಿಗೂ ಸಹ ಕಾಣಲ್ಲ ಪ್ರಿಯರೇ. ಆ ರೀತಿ ಇಟ್ಟಿರುವಂತ ತನ್ನ ಸಾರೂಪ್ಯವನ್ನ ಇಲ್ಲಿ ಆದಾಮ ಹವ್ವಳು ಮಾಡಿದಂತ ಪಾಪದ ನಿಮಿತ್ತ ಅಲ್ಲಿ ಬಿದ್ದು ಹೋಗ್ತಾರೆ ಪ್ರಿಯರೇ. ಆದಾಮ ಹವ್ವಳು ಪಾಪ ಮಾಡಿದ ತಕ್ಷಣ ದೇವರಿಂದ ಅವರು ದೂರ ಆಗ್ತಾರೆ, ದೇವರಿಂದ ಬೇರ್ಪಡಿಕೆ ಆಗ್ತಾರೆ, ಆತ್ಮಿಕವಾಗಿ ಬೇರ್ಪಡಿಕೆ ಆಗ್ತಾರೆ, ಶಾರೀರಿಕವಾಗಿ ಬೇರ್ಪಡೆ ಆಗ್ತಾರೆ, ಅವ್ರು ನಿತ್ಯ ನಾಶನದ ಕಡೆಗೆ ಹೋಗ್ತಾರೆ ಪ್ರಿಯರೇ. ಆ ಹೋದಂತ ಆದಾಮ ಹವ್ವಳನ್ನ ಮತ್ತೆ ಆ ಒಂದು ಸೃಷ್ಟಿಯಿಂದ ಬಂದಂತ ಜನಾಂಗವನ್ನ ಮತ್ತೆ ಸರಿಪಡಿಸೋದಕ್ಕೋಸ್ಕರ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಬರಬೇಕಾಗಿತ್ತು ಪ್ರಿಯರೇ. ಇಲ್ದಿದ್ರೆ ಆದಾಮನಿಂದ ಬೇರ್ಪಟ್ಟಂತ, ಆತ್ಮಿಕವಾಗಿ ಸತ್ತಂತ ಆದಾಮ ಹವ್ವಳ ಸ್ಥಿತಿಯಲ್ಲಿ ಮತ್ತು ದೇವರಿಂದ ಬೇರ್ಪಡ ಶರೀರದಿಂದ ಬೇರ್ಪಡಂತ ಒಂದು ದೇಹದಿಂದ ಅವರು ಸಂಪೂರ್ಣವಾಗಿ ನಾಶ ಹೋಗ್ಬೇಕಾಗಿತ್ತು ಪ್ರಿಯರೇ. ಅದೇ ಮತ್ತೆ ಅದನ್ನ ಯಥಾಸ್ಥಿತಿ ಮಾಡೋದಕ್ಕೋಸ್ಕರ ದೇವರು ತನ್ನ ಒಬ್ಬನೇ ಮಗನನ್ನ ಕಳಿಸಿಕೊಟ್ಟದನ್ನ ನಾನು ನೋಡ್ತೇವೆ ಪ್ರಿಯರೇ. ದೇವರು ಮನುಷ್ಯನನ್ನ ಪ್ರೀತಿಸಬೇಕು, ಮನುಷ್ಯನು ದೇವರನ್ನ ಪ್ರೀತಿಸಬೇಕಂತ ಉದ್ದೇಶಕ್ಕೋಸ್ಕರನೇ ಮನುಷ್ಯನಲ್ಲಿ ದೇವರನ್ನ ಮನಸ್ಸನ್ನಿಟ್ಟನ್ನು ಪ್ರಿಯರೇ. ದೇವರು ಮನುಷ್ಯನ ಇಟ್ಟಿರುವಂತ ಸಮಯದಲ್ಲಿ ನಾವು ನೋಡ್ತಾ ಬರುವಾಗ ದೇವರಿಗೆ ಮತ್ತು ಇಚ್ಛೆಯನ್ನ ಸಹ ಮನುಷ್ಯನಲ್ಲಿ ಕೊಡುವುದನ್ನ ನಾವು ಕಾಣ್ತೀವಿ ಪ್ರಿಯರೇ. ಈ ಇಚ್ಛೆಯನ್ನ ನೋಡ್ತಾ ಬರುವಾಗ ಮನುಷ್ಯನಿಗೆ ದೇವರನ್ನ ಪ್ರೀತಿ ಮಾಡುವಂತ ಮತ್ತು ದೇವರ ಒಂದು ಮಾತಿಗೆ ವಿಧೇಯರಾಗುವಂತ ಒಂದು ಅವಕಾಶವನ್ನು ಸಹ ಕೊಡ್ತಾನೆ. ಆದ್ರೆ ಇಲ್ಲಿ ಮನುಷ್ಯನು ದೇವರನ್ನ ಪ್ರೀತಿ ಮಾಡುವುದು ಮತ್ತು ದೇವರ ಮಾತಿಗೆ ಅವಿಧೇಯರಾಗುವುದನ್ನ ಕಾಣ್ತೇವೆ ಪ್ರಿಯರೇ. ಇಲ್ಲಿ ಅದಕ್ಕೋಸ್ಕರನೇ ನಾವು ನೋಡ್ತಾ ಬರುವಾಗ ನಾವು ಕೊಲಸಿದವರು ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನೋಡ್ತಾ ಬರುವಾಗ ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳನ್ನು ತೆಗೆದಿಟ್ಟು, ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳನ್ನ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಇಲ್ಲಿ ಆದಾಮ ಹವ್ವಳು ಮಾಡಿದಂತ ಸ್ವಭಾವದ ನಿಮಿತ್ತ, ತಮ್ಮ ನಡವಳಿಕೆಯಲ್ಲಿ ತಮ್ಮ ಅವಿಧೇಯರಾಗಿ ಮಾಡಿದಂತ ಪಾಪದ ನಿಮಿತ್ತ ಇಲ್ಲಿ ನೂತನ ಸ್ವಭಾವ ಬರಬೇಕಾಗಿದೆ ಪ್ರಿಯರೇ. ಆದಾಮ ಹವ್ವಳ ಮಾಡಿದಂತ ಪಾಪದ ನಿಮಿತ್ತ ಆ ಬಂದಂತ ಪಾಪ, ಅಲ್ಲಿ ದೇವರಿಂದ ಪಾಪ ಮಾಡಿ ದೂರ ಆದಂತ ಆದಾಮ ಹವ್ವಳು ದೇವರಿಂದ ಬೇರ್ಪಡುವಿಕೆಯನ್ನು ಕಾಣ್ತೇವೆ, ದೇವರಿಂದ ದೂರವಾದಂತ ಜೀವಿತವನ್ನ ಕಾಣ್ತೇವೆ. ಅಂತ್ಯವಾಗಿ ಅವರು ಮರಣ ಹೊಂದಾಗ ಅವರಲ್ಲಿ ಒಂದು ದೇಹದಲ್ಲಿರುವಂತ ಆತ್ಮ ಪ್ರಾಣ ಅದು ಕರ್ತನ ಬಳಿಗೆ ಹೋಗುವುದನ್ನು ಕಾಣ್ತೇವೆ ಪ್ರಿಯರೇ. ಆ ಒಂದು ದೇಹ ಮಣ್ಣಿಗೆ ಹೋಗುವಂತದನ್ನ ಕಾಣ್ತೇವೆ ಪ್ರಿಯರೇ. ಇಲ್ಲಿ ನಾವು ಕಲಿಯುವಂತ ವಿಷಯವನ್ನು ನೋಡ್ತಾ ಬರುವಾಗ ಪ್ರಿಯರೇ, ನಾವು ಪೌಲನ ಎಜೆಕೆಲನ ಬರೆದ ಪತ್ರಿಕೆ, ಎಜೆಕೆಲನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ, ಎಜೆಕೆಲನ ಪ್ರವಾದನ ಗ್ರಂಥ 11ನೇ ಅಧ್ಯಾಯ 29ನೇ ವಚನ. ಎಜೆಕೆಲ 11:29. 29 ಇಲ್ಲ ಬ್ರದರ್, 11:29 ಇಲ್ಲ, 25ಕ್ಕೆ ಮುಗಿಯುತ್ತೆ. ಎಹೆಜ್ಕೇಲ 11:29. 19 ಸಿಸ್ಟರ್. ಅವರು ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಕೊಂಡು ನೆರವೇರಿಸಲಿ ಎಂದು ನಾನು ಅವರಿಗೆ ಒಂದೇ ಮನಸ್ಸನ್ನು ದಯಪಾಲಿಸಿ ನೂತನ ಸ್ವಭಾವವನ್ನು ಅವರಲ್ಲಿ ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ಅವರೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ಅವರಿಗೆ ಅನುಗ್ರಹಿಸುವೆನು. ಅವರು ನನಗೆ ಪ್ರಜೆಯಾಗಿರುವರು, ನಾನು ಅವರಿಗೆ ದೇವರಾಗಿರುವೆನು. ಥ್ಯಾಂಕ್ ಯು ಸಿಸ್ಟರ್. ಒಂದೇ ಮನಸ್ಸನ್ನ ದಯಪಾಲಿಸಿ ನೂತನ ಸ್ವಭಾವವನ್ನು ಅವರಲ್ಲಿ ಹುಟ್ಟಿಸುವೆನು. ನಾವು ಎಲ್ಲ ವಾಕ್ಯಗಳನ್ನು ನೋಡ್ತಾ ಬರುವಾಗ ಈ ನೂತನ ಸ್ವಭಾವವನ್ನು ಅವರಲ್ಲಿ ಹುಟ್ಟಿಸುವೆನು, ನೂತನ ಸ್ವಭಾವದ ಬಗ್ಗೆ ನಾವು ಮಾತಾಡ್ತಾ ಬರ್ತಿದ್ರಿ. ದೇವರು ಆದಾಮ ಹವ್ವಳನ್ನ ಸೃಷ್ಟಿ ಮಾಡಿದಂತ ಸಮಯದಲ್ಲಿ ಮನುಷ್ಯನಿಗೆ ಮನಸ್ಸನ್ನ ಕೊಟ್ಟು ಆಲೋಚನೆ ಹಂಚಿಕೊಳ್ಳುವಂತ ಯೋಜನೆಗಳನ್ನ ಮಾಡುವಂತ ಭಾವನೆಗಳನ್ನ, ಇಚ್ಛೆಗಳನ್ನ ಎಲ್ಲವನ್ನ ಕೊಟ್ಟು ದೇವರ ಸೃಷ್ಟಿಯನ್ನ ಮಾಡುವಾಗ ಆದಾಮ ಹವ್ವಳು ಪಾಪ ಮಾಡಿದ ಸಂದರ್ಭದಲ್ಲಿ ದೇವರು ಸಂಪೂರ್ಣವಾಗಿ ಅವ್ರು ನಾಶ ಮಾಡಿಲ್ಲ ಪ್ರಿಯರೇ. ದೇಹದಲ್ಲಿ ಸೃಷ್ಟಿ ಮಾಡಿದಂತ ಆದಾಮ ಹವ್ವಳು ಪಾಪ ಮಾಡಿ ತಮ್ಮ ಪಾಪ ಪ್ರಜ್ಞೆ ಬಂದು ತಮ್ಮ ಕಣ್ಣುಗಳು ತೆರೆದು ನಾವು ಬೆತ್ತಲಾಗಿದೆ ಎಂಬುದಾಗಿ ಗೊತ್ತಾದಂತ ಸಂದರ್ಭದಲ್ಲಿ ದೇವರು ಅವರನ್ನ ಸಂಪೂರ್ಣವಾಗಿ ನಾಶ ಮಾಡದೆ ಅಲ್ಲಿ ಅವ್ರನ್ನ
ಕ್ಷಣಿಕವಾಗಿ ಅವ್ರನ್ನ ಕಾಪಾಡುವಂತ ಕೆಲಸವನ್ನ ಮಾಡ್ತಾನೆ. ಅಂದ್ರೆ ಯಾವುದೋ ಒಂದು ಪ್ರಾಣಿಯನ್ನ ವಧೆ ಮಾಡಿ ಆ ಒಂದು ಪ್ರಾಣಿಯ ಚರ್ಮವನ್ನ ಒದಿಸಿ ಅವರ ಪಾಪಗಳ ನಿಮಿತ್ತ ಅಲ್ಲಿ ಪ್ರಾಣಿಯ ರಕ್ತವನ್ನ ಚೆಲ್ಲಲ್ಪಟ್ಟದನ್ನ ನೋಡ್ತಿದ್ವಿ. ಇಲ್ಲಿ ದೇವರು ಮನುಷ್ಯನಲ್ಲಿ ಇಟ್ಟಿರುವಂತ ಮನಸ್ಸನ್ನ ಪ್ರಾಣಗಳು ನೋಡ್ತಾ ಬರುವಾಗ, ನಾವು ನೂತನ ಮನಸ್ಸನ್ನ ನೂತನ ಸ್ವಭಾವವನ್ನ ಕೊಡಿ ಎಂದು ನಾವು ನೋಡ್ತಾ ಬರುವಾಗ, ಈ ಯಜಕೆಲ ಪ್ರವಾದ ಗ್ರಂಥದಲ್ಲೂ ಸಹ ನೋಡ್ತಾ ಬರುವಾಗ, ಇಲ್ಲಿ ನೂತನ ಸ್ವಭಾವ ಅನ್ನುವಂಥದ್ದು ಮನುಷ್ಯನಿಗೆ ಅವಶ್ಯಕತೆ ಇದೆ ಪ್ರಿಯರೇ. ಹಳೆಯ ಸ್ವಭಾವದಲ್ಲಿದ್ದಂತ ಆದಾಮ ಅವಳು ಮಾಡಿದಂತ ಒಂದು ಪಾಪದ ನಿಮಿತ್ತ ದೇವರ ಸಾರೂಪ್ಯವು ನಮ್ಮ ಮನುಷ್ಯನಲ್ಲಿ ಕಳೆದು ಹೋಗುತ್ತೆ ಪ್ರಿಯರೇ. ಆ ನೂತನ ಸ್ವಭಾವದ ಒಂದು ಅವಶ್ಯಕತೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಂದ ನಂತರ, ಆತ ನಮಗೋಸ್ಕರ ಪಾದನ ರಕ್ತವನ್ನು ಸುರಿಸಿದ ನಂತರ ನಮಗೆ ನೂತನ ಸ್ವಭಾವದ ಅವಶ್ಯಕತೆ ಇದೆ ಪ್ರಿಯರೇ. ಇಲ್ಲಿ ತಮ್ಮ ನಡವಳಿಕೆ ಮುಖಾಂತರ ತಮ್ಮ ಮನಸ್ಸಿನ ಮಾತನ್ನ ಕೇಳಿ ಆದಾಮ ಅವಳು ಪಾಪ ಮಾಡೋದನ್ನ ಕಾಣ್ತೇವೆ ಪ್ರಿಯರೇ. ಆ ಮನಸ್ಸಿನ ಸ್ವಭಾವದಲ್ಲಿ ನಡವಳಿಕೆಯಲ್ಲಿ ಅವ್ರು ಮಾಡಿದಂತ ದೇವರ ಮಾತಿಗೆ ಅವಿಧೇಯರಾಗದೆ ಅವರು ಅವಿಧೇಯರಾಗಿ ಮಾಡಿದಂತ ಪಾಪದ ನಿಮಿತ್ತ ಅಲ್ಲಿ ಆ ಮನುಷ್ಯನ ಸಾರೂಪ್ಯಕ್ಕೆ, ದೇವರ ಸಾರೂಪ್ಯಕ್ಕೆ ಅಲ್ಲಿ ತೊಂದರೆ ಆದದನ್ನು ಕಾಣ್ತೇವೆ. ಮತ್ತೆ ಆ ಸಾರೂಪ್ಯವನ್ನ ಸರಿಪಡಿಸೋದಕ್ಕೋಸ್ಕರ, ಆ ಸಾರೂಪ್ಯವನ್ನ ಒಂದು ಮಾಡೋದಕ್ಕೋಸ್ಕರ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ದೇವರು ಕಳಿಸ್ಕೊಟ್ಟುದನ್ನ ನಾವು ನೋಡ್ತೇವೆ. ನಾವು ಅದೇ ರೀತಿ ನೋಡ್ತಾ ಬರುವಾಗ ಮನುಷ್ಯರನ್ನು ದೇವರು ಇಚ್ಛೆಗಳನ್ನ ಕೊಟ್ಟಿದ್ದಾನೆ ಪ್ರಿಯರೇ. ದೇವರನ್ನ ಪ್ರೀತಿ ಮಾಡಬೇಕು. ನಾವು ನೋಡುವಾಗ ಆಲೋಚನೆಗಳನ್ನ ಕೊಟ್ಟಿದ್ದಾನೆ ಮನುಷ್ಯನಿಗೆ, ಹಂಚಿಕೊಳ್ಳುವಂಥದ್ದು, ಯೋಜನೆಗಳ ಮಾಡುವಂಥದ್ದು ಮತ್ತು ವಿವೇಚಿಸುವಂಥದ್ದು ಮತ್ತು ಭಾವನೆಗಳನ್ನ ಕೊಟ್ಟಿದ್ದಾನೆ ಮತ್ತು ಇಚ್ಛೆಗಳನ್ನ ಕೊಟ್ಟಿದ್ದಾನೆ ಪ್ರಿಯರೇ. ಈ ಇಚ್ಛೆ ದೇವರನ್ನ ಪ್ರೀತಿಸಬೇಕು ಮತ್ತು ಆತನಿಗೆ ವಿಧೇಯನಾಗಿ ಜೀವಿಸಬೇಕೆನ್ನುವಂತ ಉದ್ದೇಶಕ್ಕೋಸ್ಕರ ದೇವರು ಮನುಷ್ಯನಿಗೆ ಇಚ್ಛೆಯನ್ನ ಕೊಟ್ಟದ್ದು ಪ್ರಿಯರೇ. ಈ ಇಚ್ಛೆ ಕೊಟ್ಟಂತ ಇಚ್ಛೆಯಿಂದಲೇ ಆದಾಮವಳು ತಾವು ಆ ಒಂದು ಒಳ್ಳೆದರ ಕೆಟ್ಟದರ ಅರಿವನ್ನು ಮೂಡಿಸುವಂತ ಹಣ್ಣನ್ನ ತಿನ್ನುವುದನ್ನ ಕಾಣ್ತೇವೆ. ದೇವರು ಎಲ್ಲವನ್ನ ಮನುಷ್ಯನಿಗೆ ಸೃಷ್ಟಿ ಮಾಡಿ ತಾನು ಇಚ್ಛೆಗಳನ್ನ ಕೊಡದೆ ತಾನು ನಿರ್ಧಾರ ಮಾಡುವಂತ ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಅಂತ ನಿರ್ಧಾರವನ್ನ ಕೊಡದೇ ಇದ್ದಿದ್ರೆ ಇವತ್ತು ಪಾಪ ಈ ಲೋಕಕ್ಕೆ ಪ್ರವೇಶಿಸ್ತಾ ಇರಲಿಲ್ಲ ಪ್ರಿಯರೇ. ದೇವರು ಮನುಷ್ಯನಿಗೆ ತಾನು ಇಚ್ಛೆಗಳನ್ನ ಕೊಟ್ಟು ತಾನು ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಅಂತ ಒಂದು ಅವಕಾಶವನ್ನು ಸಹ ಇಲ್ಲಿ ದೇವರು ಕೊಟ್ಟಿದ್ದಾನೆ ಪ್ರಿಯರೇ. ನಾವೇನ್ ಮಾಡ್ತೀವಿ, ಎಷ್ಟೋ ಸರ್ಕಾರಗಳನ್ನ ನೋಡ್ತಾ ಬರುವಾಗ ಎಲ್ಲವನ್ನ ಅಧಿಕಾರವನ್ನ ತಮ್ಮ ಕಂಟ್ರೋಲ್ ಇಟ್ಕೊಂಡು ಅವ್ರಿಗೆ ಬರೀ ನೆಪ ಮಾತ್ರಕ್ಕೆ ಅಧಿಕಾರವನ್ನ ಕೊಟ್ಟಿರೋದನ್ನ ಕಾಣ್ತೇವೆ ಪ್ರಿಯರೇ. ನೆಪ ಮಾತ್ರಕ್ಕೆ ಅವ್ರಿಗೆ ಅವಕಾಶವನ್ನು ಕೊಟ್ಟಿರೋದನ್ನ ಕಾಣ್ತೇವೆ ಪ್ರಿಯರೇ. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತಾ ಬರುವಾಗ ಇಲ್ಲಿ ದೇವರು ಮನುಷ್ಯನಿಗೆ ಎಲ್ಲವನ್ನ ಇಚ್ಛೆಯನ್ನ ಕೊಟ್ಟು ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರದು ನಿರ್ಧಾರ ಮಾಡುವಂತ ಅವಕಾಶವನ್ನ ಕೊಟ್ಟೋದ್ರಿಂದಲೇ ಇಲ್ಲಿ ಆದಾಮವಳು ತಾವು ಪಾಪವನ್ನ ಮಾಡೋದನ್ನ ಕಾಣ್ತೇವೆ ಪ್ರಿಯರೇ. ಈ ಒಂದು ಇಚ್ಛೆ ಎನ್ನುವಂಥದ್ರಿಂದಲೇ ಆ ದೇವ್ರು ಕೊಡದೇ ಇದ್ದಿದ್ರೆ ಇಲ್ಲಿ ಆದಾಮವಳು ಪಾಪವನ್ನ ಮಾಡ್ತಿಲ್ಲ. ಅಂದ್ರೆ ದೇವರು ಏನೇ ಮಾಡ್ಬೇಕಾದ್ರೂ ಸಹ ದೇವರನ್ನ ಕೇಳಿ ಮಾಡ್ಬೇಕನ್ನುವಂತ ಒಂದು ನಿರ್ಧಾರವನ್ನ ಮಾಡಿದ್ರೆ ಮನುಷ್ಯನು ಪಾಪದಲ್ಲಿ ಬಿದ್ದು ಹೋಗ್ತಿರಲಿಲ್ಲ ಪ್ರಿಯರೇ. ನಾವು ಅದೇ ರೀತಿಯಲ್ಲಿ ಪೌಲನು ರೋಮಪುರದ ಬರೆದ ಪತ್ರಿಕೆ 6ನೇ ಅಧ್ಯಾಯಕ್ಕೆ ಬರೋಣ. 6ನೇ ಅಧ್ಯಾಯ 7ನೇ ವಚನ. ಪೌಲನು ರೋಮಪುರದ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ನೇ ವಚನ. ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ. 6:7 ಓದಿ ಸಿಸ್ಟರ್. ಅದೇ ಬ್ರದರ್, ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ. ಸಿಸ್ಟರ್ ಇಲ್ಲಿ 6ನೇ ಅಧ್ಯಾಯ 6ನೇ ವಚನ ನೋಡ್ತಾ ಬರುವಾಗ ಥ್ಯಾಂಕ್ ಸಿಸ್ಟರ್, ಪಾಪಾದಿನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ನೋಡ್ತಾ ಬರುವಾಗ ಪಾಪಾದಿನ ಸ್ವಭಾವವು ನಾಶವಾಗಿ ನಾವು ಇನ್ನು ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತ್ತು. ಇಲ್ಲಿ ಬಹಳ ಸರಳವಾಗಿ ಅರ್ಥ ಆಗುವಂತ ನೋಡ್ತೇವೆ ಈ ವಾಕ್ಯದಲ್ಲಿ. ಇಲ್ಲಿ ಸ್ವಭಾವದಲ್ಲೇ ಆದಾಮ ಒಳು ತಪ್ಪಿ ಹೋಗಿರುವಂತದ್ದು. ಆ ಸ್ವಭಾವ ಪೂರ್ವ ಸ್ವಭಾವವೇ ನಮ್ಮಲ್ಲಿ ಹೋಗ್ಬೇಕಾಗಿದೆ. ಆ ಪೂರ್ವ ಸ್ವಭಾವ ನಮ್ಮಲ್ಲಿ ಹೋದ್ರೆ ಮಾತ್ರ ನಾವು ನೂತನ ಸ್ವಭಾವವನ್ನು ಧರಿಸಿಕೊಂಡು ನೂತನ ಮನಸ್ಸನ್ನ ಧರಿಸಿಕೊಂಡು ನಾವು ಜೀವಿಸಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅದಕ್ಕೋಸ್ಕರ ನೋಡ್ತಾ ನೋಡುವಾಗ 2 ಕೊರಿಂಥ 5ನೇ ಅಧ್ಯಾಯ 17ನೇ ವಚನ ನೋಡುವಾಗ, ಯಾವನಾದರೂ ಕ್ರಿಸ್ತನಲ್ಲಿದ್ದಾನೆ ಅಥವಾ ನೂತನ ಸೃಷ್ಟಿ ಆದನು,
ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ಅಂದ್ರೆ ಎಲ್ಲವೂ ನೂತನ ಅಂದ್ರೆ ಪೂರ್ವ ಸ್ವಭಾವವು ನಮ್ಮಲ್ಲಿ ಹೋಗ್ಬೇಕಾಗಿದೆ ಪ್ರಿಯರೇ. ಪೂರ್ವ ಸ್ವಭಾವ ಹೋಗೋದಕ್ಕೋಸ್ಕರನೇ ಕ್ರಿಸ್ತನಲ್ಲಿ ನಂಬಿಕೆ ಇಡಬೇಕಾಗಿದೆ ಪ್ರಿಯರೇ. ನಾವು ಸತ್ಯದಲ್ಲಿ ನೋಡ್ತಾ ಬರುವಾಗ ದೇವರು ಆದಮ ಅವಳಿಗೆ ತೋಟದಲ್ಲಿರುವಂತ ಎಲ್ಲ ಹಣ್ಣುಗಳನ್ನ ನೀವು ತಿನ್ಬಹುದು, ಆದ್ರೆ ಒಳ್ಳೆದರ ಕೆಟ್ಟದರ ಹಣ್ಣನ್ನ ತಿನ್ನುವಂತ ಒಂದೇ ಒಂದು ಮರದ ಬಗ್ಗೆ ಮಾತ್ರ ಹೇಳ್ತಾನೆ ಪ್ರಿಯರೇ. ನಾವು ರೋಮಪುರದ ಬರೆದ ಪತ್ರಿಕೆ 10ನೇ ನೋಡ್ತಾ ಬರುವಾಗ 10:9 ಓದ್ತಾ ಬರುವಾಗ, ನಿನ್ನ ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುತ್ತದೆ. ಯೇಸು ಕ್ರಿಸ್ತನನ್ನು ಸತ್ತವರಿಂದ ದೇವರು ಎಬ್ಬಿಸಿದನೆಂದು ನಿನ್ನ ಹೃದಯದಿಂದ ನಂಬಿದರೆ. ಯಾಕೆ ಹೃದಯದಿಂದನೇ ಅಂತ ಹೇಳ್ಬೇಕಾಗಿತ್ತು? ನಾವು ನೋಡ್ತಾ ಬರುವಾಗ ಇಲ್ಲಿ ಆದಾಮ ಅವಳ ಪಾಪ ಮಾಡಿದ್ದು ದೇವರ ಮಾತಿಗೆ ಅವಿಧೇಯರಾಗಿ ಒಂದೇ ಒಂದು ಮಾತನ್ನ ಕೇಳದೆ, ದೇವರ ಮಾತಿನ ಮೇಲೆ ನಂಬಿಕೆಯನ್ನಿಡದೆ, ದೇವರ ಮಾತಿಗೆ ಅವಿಧೇಯರಾಗಿ ತಮ್ಮ ಒಂದು ಕಣ್ಣಿನ ಆಸೆ, ಶರೀರದ ಆಸೆಗೋಸ್ಕರ ಹಣ್ಣನ್ನ ತಿಂದದನ್ನು ನೋಡ್ತೇವೆ ಪ್ರಿಯರೇ. ಇಲ್ಲೂ ಸಹ ನಾವು ನೋಡ್ತಾ ಅವ್ರಿಗೆ ಮನಸ್ಸಿನ ಮಾತನ್ನ ಕೇಳಿ ಆದಾಮ ಅವಳು ಬಿದ್ದು ಹೋದ್ರು ಪ್ರಿಯರೇ. ಇಲ್ಲಿ ಮನಸ್ಸು, ಹೃದಯ, ಪ್ರಾಣ ಅನ್ನುವಂಥದ್ದು ಒಂದೇ ಅರ್ಥವನ್ನ ಕೊಡುವಂಥದ್ದು, ಒಂದೇ ಪದಗಳು ಅದು. ಇಲ್ಲಿ ನಿನ್ನ ಹೃದಯದಿಂದ ನಂಬಿದರೆ, ಇಲ್ಲೇನ್ ನೋಡ್ಬೇಕು, ಅಲ್ಲಿ ನಂಬಿಕೆ ಇಡಬೇಕಾಗಿತ್ತು. ದೇವರ ಮಾತಿನ ಮೇಲೆ ಆದಾಮ ಅವಳು ವಿಧಿಯರಾಗಬೇಕಾಗಿತ್ತು, ಆತನ ಮಾತಿನ ಮೇಲೆ. ಆದ್ರೆ ಇಲ್ಲಿ ಪಾಪ ಮಾಡಿದ ನಂತರ ಈಗ ನಾವೇನ್ ಮಾಡ್ಬೇಕು? ಯೇಸು ಕ್ರಿಸ್ತನವನ್ನ ನಾವು ಹೃದಯದಿಂದ ನಂಬಬೇಕು. ಎಷ್ಟು ಅರ್ಥಗಳಿದೆ ನೋಡಿ ಪ್ರಿಯರೇ. ನಾವು ಹೃದಯದಿಂದ ನಂಬಬೇಕು. ಇಲ್ಲಿ ಆದಾಮ ಅವಳು ಪಾಪ ಮಾಡೋದಲ್ಲಿ ಮನಸ್ಸಿನ ಮಾತನ್ನ ಕೇಳಿ ಪಾಪ ಮಾಡಿದ್ರು, ದೇವರ ಒಂದೇ ಆಜ್ಞೆಗೆ ಅವಿಧೇಯರಾದ್ರು, ದೇವರ ಮಾತಿಗೆ ವಿಧೇಯರಾಗ್ಲಿಲ್ಲ. ಇಲ್ಲಿ ನಾವು ಒಂದೇ ಒಂದು ನನ್ನ ಹೃದಯದಿಂದ ಕರ್ತನ ಯೇಸು ಕ್ರಿಸ್ತನು ದೇವರು ಆತನನ್ನ ಸ್ವತ್ತ ಒಳಗಿಂದ ಎಬ್ಬಿಸಿದನೆಂಬ ಹೃದಯದಿಂದ ನಂಬಬೇಕಾಗಿದೆ ಪ್ರಿಯ. ರಕ್ಷಣೆ, ಈ ರಕ್ಷಣೆಗೋಸ್ಕರ ನಾವು ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದಲ್ಲಿ ನೋಡ್ತಾ ಬರುವಾಗ ರಕ್ಷಣೆ ಯಾವ ರೀತಿ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಇಡೀ ರಕ್ಷಣೆ ಸಂಬಂಧಪಟ್ಟಂತೆ ಇಡೀ ಸತ್ಯವಾದ ಇರೋದು ಪ್ರಿಯರೇ. ಪಾಪಿಯಾದ ಮನುಷ್ಯನನ್ನ, ತಪ್ಪಿ ಹೋದ ಮನುಷ್ಯನನ್ನ, ದಾರಿ ತಪ್ಪಿದಂತ ಒಂದು ಮನುಷ್ಯನನ್ನ ಸರಿದಾರಿಗೆ ತರೋದಕ್ಕೋಸ್ಕರ, ಸರಿಯಾದ ಮೈಟಾದ ಮಾರ್ಗಕ್ಕೆ ತರೋದಕ್ಕೋಸ್ಕರ ನಮ್ಮ ಕರ್ತನ ಯೇಸು ಕ್ರಿಸ್ತನು ಬರಬೇಕಾಗಿತ್ತು ಪ್ರಿಯರೇ. ಇಲ್ಲಿ ನಮ್ಮ ಪೂರ್ವ ಸ್ವಭಾವವು ಕರ್ತನೆ ಪ್ರಿಯರೇ. ಇಲ್ಲಿ ಆದಾಮ ಅವಳು ಮಾಡಿದಂತ ಒಂದು ಸ್ವಭಾವ, ಅವ್ರು ಮಾಡಿದಂತ ತಪ್ಪಿನಿಂದ, ಅವ್ರು ಮಾಡಿದ ಪಾಪದಿಂದ ನಮ್ಮಲ್ಲಿರುವಂತಹ ಒಂದು ಸ್ವಭಾವವು ಅದು ಪೂರ್ವ ಸ್ವಭಾವ ಹೋಗ್ಬೇಕಾಗಿದೆ ಪ್ರಿಯರೇ. ನಾವು ನೂತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕಾಗಿದೆ ಪ್ರಿಯರೇ. ಪೌಲನು ಎಫೆಸದವರ ಬರೆದ ಪತ್ರಿಕೆ 4ನೇ ಅಧ್ಯಾಯ, ಪೌಲನು ಎಫೆಸದವರ ಬರೆದ ಪತ್ರಿಕೆ 4ನೇ ಅಧ್ಯಾಯ 23ನೇ ವಚನ. ಎಷ್ಟು? ನೀವು ನಿಮ್ಮ ಆಂತರ್ಯದಲ್ಲಿ ಹೊಸವರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿ. ಇಲ್ಲಿ ನೀವು ನಿಮ್ಮ ಆಂತರ್ಯದಲ್ಲಿ ನೂತನ ಸ್ವಭಾವವನ್ನ ಧರಿಸಿಕೊಳ್ಳಿರಿ. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಇದು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದದ್ದು, ನೀತಿಯುಳ್ಳದ್ದಾಗಿದೆಯೋ, ದೇವ ಭಯಭಕ್ತಿಯುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಈ ಸ್ವಭಾವ ಅನ್ನುವಂಥದ್ದು ನಾವು ನೋಡ್ತಾ ಎಲ್ಲ ವಾಕ್ಯಗಳನ್ನು ನೋಡ್ತಾ ಬರುವಾಗ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ದೇವರು ಸೃಷ್ಟಿ ಮಾಡಿದಂತ ಮನುಷ್ಯನನ್ನು ನೋಡ್ತಾ ಬರುವಾಗ ಮನುಷ್ಯನ ದೇವರು ಸಂಪೂರ್ಣವಾಗಿ ನಾಶ ಮಾಡಿ ಮತ್ತೆ ಸೃಷ್ಟಿಯನ್ನ ಮಾಡಲಿಲ್ಲ ಪ್ರಿಯರೇ. ಆದಾಮ ಅವಳು ಪಾಪ ಮಾಡಿದ್ರು, ಆ ಪಾಪ ಮಾಡಿದ ನಂತರ ಅವ್ರನ್ನ ಸಂಪೂರ್ಣವಾಗಿ ನಾಶ ಮಾಡಿ ಮತ್ತೆ ಮರು ಸೃಷ್ಟಿಯನ್ನ ಮಾಡಬಹುದಾಯ್ತು, ಮರು ಭೂಮಿಯನ್ನ, ಆಕಾಶಗಳನ್ನ ಸೃಷ್ಟಿ ಮಾಡಬಹುದಾಯ್ತು ಪ್ರಿಯರೇ. ಆದ್ರೆ ದೇವರು ಮಾಡಲಿಲ್ಲ. ಇಲ್ಲಿ ಮತ್ತೆ ನಾವು ನೂತನ ಸ್ವಭಾವವನ್ನ ಧರಿಸ್ಕೊಳ್ಬೇಕಾದ್ರೆ ಪೂರ್ವ ಸ್ವಭಾವ ಹೋಗ್ಬೇಕಾಗಿದೆ ಪ್ರಿಯರೇ. ಈ ನೂತನ ಸ್ವಭಾವ ನಮ್ಮಲ್ಲಿ ನಾವು ಧರಿಸ್ಕೊಳ್ಬೇಕಾಗಿದೆ. ಇಲ್ಲಿ ದೇವರ ಸೃಷ್ಟಿ ಮಾಡಿದಂತ ಉದ್ದೇಶವೇ ಇದು. ದೇವರು ಮನುಷ್ಯನಲ್ಲಿ ಇಟ್ಟಂತ ಇಚ್ಛೆಯನ್ನು ಇಟ್ಟಂತ ಉದ್ದೇಶವೇ ಇದು. ಮನುಷ್ಯನಲ್ಲಿ ಭಾವನೆಗಳನ್ನ ಇಟ್ಟಂತ ಉದ್ದೇಶವೇ ಇದು. ಮನುಷ್ಯನ ಆಲೋಚನೆಗಳನ್ನ ಇಟ್ಟುವಂಥದ್ದು, ಯೋಜನೆಗಳನ್ನ ಇಟ್ಟುವಂಥದ್ದು ಇದೇ ಉದ್ದೇಶಕ್ಕೆ ಪ್ರಿಯರೇ.
ಈ ಉದ್ದೇಶದಿಂದಲೇ ಮನುಷ್ಯನ ನೂತನ ಸ್ವಭಾವವನ್ನ, ನೂತನ ಮನಸ್ಸನ್ನ ನಾವು ಹೊಂದಿಕೊಳ್ಳಬೇಕಾಗಿದೆ ಪ್ರಿಯರೇ. ಇವತ್ತು ನಾವು ಈ ಹೊಸ ಒಡಂಬಡಿಕೆ ವಿಶ್ವಾಸಿಗಳಾಗಿರುವಂತ ನಾವು ನಮ್ಮಲ್ಲಿರುವಂತ ನೂತನ ಸ್ವಭಾವವನ್ನ ನಾವು ಧರಿಸ್ಕೊಳ್ಬೇಕಾಗಿದೆ ಪ್ರಿಯರೇ. ಆ ನೂತನ ಸ್ವಭಾವ ನಮ್ಮಲ್ಲಿದ್ರೆ ಮಾತ್ರ ನಾವು ಆತ್ಮಿಕ ಜೀವಿತವಾಗಿ, ಆತ್ಮಿಕ ಮಕ್ಕಳಾಗಿ, ವಿಶ್ವಾಸಿಗಳಾಗಿ ಆತನ ಕರ್ತನ ಒಂದು ಸಭೆಯ ಕಟ್ಟೋಣ ಕಾರ್ಯದಲ್ಲಿ ನಾವು ಪಾಲುಗಾರಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ನಾವು ನೂತನ ಸ್ವಭಾವವನ್ನು ಧರಿಸಿಕೊಳ್ಳುವಂತ ಉದ್ದೇಶಕ್ಕೋಸ್ಕರನೇ ದೇವರು ನಮ್ಮನ್ನ ಸೃಷ್ಟಿ ಮಾಡಿದಾನೆ ಪ್ರಿಯರೇ. ಇಲ್ಲಿ ಆದಾಮ ಅವಳು ಪಾಪ ಮಾಡಿದಾಗ ಪ್ರಿಯರೇ, ಅವರು ದೇವರಿಂದ ಪ್ರತ್ಯೇಕಿಸಲ್ಪಟ್ಟರು. ಅವರ ಮನೋಭಾವನೆಗಳು ಮತ್ತು ಕೃತ್ಯಗಳು ಮತ್ತು ದೇವರೊಡನೆ ಅವ್ರಿಗಿದ್ದಂತ ಸಂಬಂಧ ಅದು ಕಡಿದು ಹೋಯ್ತು ಪ್ರಿಯರೇ. ಅವ್ರಿಗೆ ಭಾವನೆಗಳಿದ್ದಂಥದ್ದು, ದೇವರು ಸಂಜೆ ತಂಗಾಳಿಯಲ್ಲಿ ಬಂದು ಅವ್ರ ಜೊತೆ ಮಾತನಾಡ್ತಾ ಇದ್ದ. ಅವರಲ್ಲಿ ತನ್ನ ಮನಸ್ಸನ್ನ ಇಟ್ಟುವಂತ ಉದ್ದೇಶವನ್ನ ತನ್ನನ್ನು ಹಂಚಿಕೊಳ್ಬೇಕು, ತನ್ನ ಆಲೋಚನೆಗಳನ್ನ ಹಂಚಿಕೊಳ್ಬೇಕು, ತನ್ನ ಯೋಜನೆಗಳನ್ನ ಹಂಚಿಕೊಳ್ಬೇಕು ಅನ್ನೋದು ದೇವರ ಉದ್ದೇಶ ಚಿತ್ತ ಆಗಿತ್ತು ಪ್ರಿಯರೇ. ಇಲ್ಲಿ ಆದಾಮ ಅವಳು ಮಾಡಿದಂತ ಪಾಪದ ನಿಮಿತ್ತ ದೇವರ ಒಂದು ಸನ್ನಿಧಾನದಿಂದ, ದೇವರಿಂದ ಅವರು ಪ್ರತ್ಯೇಕವಾಗಿ ಜೀವಿಸುವುದನ್ನ ನಾವು ನೋಡ್ತಾ ಬರ್ತೀವಿ ಪ್ರಿಯರೇ. ಇಲ್ಲಿ ನಾವು ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದಲ್ಲಿ ನೋಡ್ತಾ ಬರುವಾಗ, ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನ ಸೃಷ್ಟಿ ಮಾಡೋಣ ಅಂತ ನೋಡ್ತಾ ಪ್ರಿಯರೇ. ಈ ಸ್ವರೂಪದ ಅರ್ಥವನ್ನ ನೋಡ್ತಾ ಬರುವಾಗ, ಇದು ಸಹಜವಾದ ನಿಜವಾದಂತ ಒಂದು ಸ್ವರೂಪ ಆಗಿದೆ. ಇದು ಒಂದು ಆಕೃತಿಯಾದ ಸಹಜವಾದಂತ ಸ್ವಭಾವದ ಗುಣವಾಗಿದೆ ಪ್ರಿಯರೇ. ಇದು ವ್ಯಕ್ತಿಯ ಅಥವಾ ಮನುಷ್ಯನ ವಸ್ತುವಿನ ಮೂಲಭೂತ ಗುಣಲಕ್ಷಣಗಳಾಗಿದೆ ಪ್ರಿಯರೇ. ದೇವರು ತನ್ನ ಮೂಲಭೂತ ಗುಣಲಕ್ಷಣವನ್ನ, ತನ್ನ ಮೂಲಭೂತ ಸ್ವರೂಪವನ್ನ, ತನ್ನ ಮೂಲಭೂತ ಹೋಲಿಕೆಯನ್ನ ಮನುಷ್ಯನಲ್ಲಿ ಸೃಷ್ಟಿ ಮಾಡಿದ್ದಾನೆ ಪ್ರಿಯರೇ. ಈಗ ನಾವು ಪ್ರಾಣಿಗಳೊಟ್ಟಿಗೆ ಮಾತನಾಡಕ್ ಸಾಧ್ಯ ಆಗಲ್ಲ ಪ್ರಿಯರೇ. ಪ್ರಾಣಿ ಭಾಷೆಗಳೇ ಭಾವನೆಗಳೇ ಬೇರೆ, ಭಾಷೆಗಳೇ ಬೇರೆ ಪ್ರಿಯರೇ. ಅವಕ್ಕೆ ಆತ್ಮ ಇಲ್ಲ. ನಾವು ಮನುಷ್ಯರೊಟ್ಟಿಗೆ ಮಾತ್ರ ಮಾತನಾಡಬಹುದು ಪ್ರಿಯರೇ. ಈ ಒಂದು ಮಾತನಾಡುವಂತ ಉದ್ದೇಶ, ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿರುವಂತದ್ದು ತನ್ನಗೋಸ್ಕರ, ತನ್ನನ್ನ ಆರಾಧನೆ ಮಾಡಬೇಕು, ತನ್ನ ಮಾತುಗಳನ್ನ ಕೇಳಬೇಕು, ನನ್ನ ಆಲೋಚನೆಗಳನ್ನ ಹಂಚ್ಕೊಳ್ಬೇಕು, ನನ್ನ ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮನುಷ್ಯನಲ್ಲಿ ಎಲ್ಲ ತನ್ನ ಸಾರೂಪ್ಯವನ್ನ, ತನ್ನ ಸ್ವಭಾವವನ್ನ ಮನುಷ್ಯನಲ್ಲಿ ಇಟ್ಟ ಪ್ರಿಯರೇ. ಇಲ್ಲಿ ನಮ್ಮ ಪೂರ್ವಿಕರು ಮಾಡಿದಂತ ತಪ್ಪಿನ ನಿಮಿತ್ತ, ಪಾಪದ ನಿಮಿತ್ತ ನಾವು ಆ ಒಂದು ಸ್ವಭಾವವನ್ನ ಕಳೆದುಕೊಂಡವರು ಪ್ರಿಯರೇ. ನಾವು ನೋಡ್ತಾ ಬರುವಾಗ ಅದೇ ರೀತಿಯಲ್ಲಿ ಪೌಲನು ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, ಪೌಲನು ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ. ನಾವು ಮಾಡಿದ ಪುಣ್ಯಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ, ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. ಇಲ್ಲಿ ಯಾವ ರೀತಿ ದೇವರು ನಮ್ಮನ್ನು ರಕ್ಷಿಸ್ತಾನೆ ಅನ್ನೋದನ್ನ ನೋಡ್ತಾ ಬರುವ ಈ ವಾಕ್ಯದಲ್ಲಿ ನೋಡ್ತೀವಿ ಪ್ರಿಯರೇ. ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. ಈ ನೂತನ ಸ್ವಭಾವವನ್ನ ನಮ್ಮಲ್ಲಿ ಉಂಟಾಗ್ಬೇಕಾದ್ರೆ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡಕ್ಕೆ ಕಾರ್ಯ ಮಾಡ್ತಾನೆ ಪ್ರಿಯರೇ. ನಾವ್ ಯಾವಾಗ ಕರ್ತನಾದ ಯೇಸು ಕ್ರಿಸ್ತನನ್ನ ಹೃದಯದಿಂದ ನಂಬ್ತೀವೋ, ಯಾವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ದೇವರು ಸತ್ತರೊಳಗೆ ಎಬ್ಬಿಸಿದ ಗ್ರಹಿಕೆಯನ್ನ, ನಂಬಿಕೆಯನ್ನು ನಾವಿಟ್ಟು ಆತನ ಸುವಾರ್ತೆಯಲ್ಲಿ ನಂಬಿಕೆ ಇಡ್ತೀವೋ, ಆಗ ನಾವು ರಕ್ಷಣೆ ಮಾರ್ಗಕ್ಕೆ ಬರ್ತೀವಿ. ನಂತರ ನಮಗೆ ಪವಿತ್ರಾತ್ಮನ ಆತನು ನಮ್ಮಲ್ಲಿರುವಂತ ಪೂರ್ವ ಸ್ವಭಾವವನ್ನ ಆತನು ತೆಗೆದಾಕ್ತಾನೆ ಪ್ರಿಯರೇ. ಈ ಪೂರ್ವ ಸ್ವಭಾವ ಬಂದಿರುವಂತದ್ದು ನಮ್ಮ ಮೂಲ ಪಿತೃಗಳಂತ ಆದಾಮ ಅವಳಿಂದ ಪ್ರಿಯರೇ. ಅವರಲ್ಲಿ ಬಂದಂತ ಆ ಸ್ವಭಾವದ ಲಕ್ಷಣಗಳು ನಾವು ಕರ್ತನಾದ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ ನಂತರ ಅದು ಹೋಗ್ಬೇಕು ಅಂತ, ಹಳೆಯ ಸ್ವಭಾವ ನಮ್ಮಲ್ಲಿ ಹೋಗ್ಬೇಕಾಗಿದೆ ಪ್ರಿಯರೇ. ಅದಕ್ಕೋಸ್ಕರನೇ ನಾವೆಲ್ಲಾ ವಾಕ್ಯ ನೋಡ್ತಾ ಬರುವಾಗ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ, ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ ಅಂತ ನೋಡ್ತಾ ಬರೋ ಪ್ರಿಯರೇ. ನಾವು ಆ ಸ್ವಭಾವವನ್ನು ನಾವು ಧರಿಸ್ಕೊಳ್ಬೇಕಾಗಿದೆ ಪ್ರಿಯರೇ. ನಾವು ಸ್ವಭಾವದ ಬಗ್ಗೆ ನೋಡ್ತಾ ಬರುವಾಗ, ಈ ಸ್ವಭಾವ ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಅಥವಾ ಒಂದು ಪ್ರಾಣಿ ಅಥವಾ ಒಂದು ವಸ್ತುವಿನ ಆ ಜನ್ಮತಃ ಗುಣ ಅಥವಾ ನಡತೆ ಅಥವಾ ಮನೋಧರ್ಮವನ್ನ
ಅದ ಮನೋಧರ್ಮದ ಮೂಲಭೂತ ಲಕ್ಷಣ ಆಗಿದೆ ಪ್ರಿಯರೇ. ಇಲ್ಲಿ ನಮ್ಮ ಪೂರ್ವಿಕರಂತ ಆದಾಮ ಅವಳ ನಡತೆಯಿಂದ, ಆ ಮನೋಧರ್ಮದಿಂದ, ಅವರ ಗುಣಲಕ್ಷಣದಿಂದ, ಅವ್ರು ಮಾಡಿದಂತ ಪಾಪದ ಆ ಸ್ವಭಾವದಿಂದ ನಾವು ಇಲ್ಲಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಬೇಕಾಗಿದೆ ಪ್ರಿಯರೇ. ನೂತನ ಮನಸ್ಸನ್ನ ನಾವು ಧರಿಸ್ಕೊಳ್ಬೇಕಾಗಿದೆ. ಈ ನೂತನ ಸ್ವಭಾವ ಮನಸ್ಸು ನಮ್ಮಲ್ಲಿಲ್ಲ ಅಂತಂದ್ರೆ ನಮ್ಮ ಹೊಸ ಹುಟ್ಟುವಿಕೆಯ ನಾವು ಹೊಸದಾಗಿ ಹುಟ್ಟಿದೀವಿ ಅನ್ನೋದಕ್ಕೆ ಯಾವುದೇ ಒಂದು ಅರ್ಥಗಳಿಲ್ಲ ಪ್ರಿಯರೇ. ಆ ನೂತನ ಸ್ವಭಾವ ನಮ್ಮಲ್ಲಿದೆ, ನೂತನ ಮನಸ್ಸು ನಮ್ಮಲ್ಲಿದೆ ಅಂತಂದ್ರೆ ನಾವು ಹೊಸದಾಗಿ ಹುಟ್ಟಿದ್ದೇವೆ ಎಂಬುದನ್ನ ಬರ್ಬೇಕಾದ್ರೆ ನಮ್ಮ ಎಲ್ಲಾ ಹಳೇ ಸ್ವಭಾವದ, ನಮ್ಮ ಪೂರ್ವಿಕರಿಂದ ಬಂದಂತೆ ಎಲ್ಲಾ ಸ್ವಭಾವದ ಗುಣಲಕ್ಷಣಗಳನ್ನ ನಾವು ತೆಗೆದು ಹಾಕ್ಬೇಕಾಗಿದೆ ಪ್ರಿಯ. ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮ ಪಾಪ ಪರಿಹಾರವಾಗಿರುವುದಾದ್ರೆ ನಮ್ಮಲ್ಲಿ ಪೂರ್ವ ಸ್ವಭಾವ, ಹಳೇ ಸ್ವಭಾವ ನಮ್ಮಲ್ಲಿ ಇರಬಾರ್ದು ಪ್ರಿಯರೇ. ನಾವು ನೂತನ ಸ್ವಭಾವವನ್ನು ಧರಿಸಿಕೊಂಡವರಾಗಿ ನಾವು ಜೀವಿಸಬೇಕಾಗಿದೆ ಪ್ರಿಯ. ಕರ್ತನಾದ ಯೇಸು ಕ್ರಿಸ್ತನ ಒಂದು ಇದರ ವಿಷಯದಲ್ಲಿ ನೋಡ್ತಾ ಬರುವಾಗ ನಾವು ಪೌಲನ ಗಲಾತ್ಯರು ಬರೆದ ಪತ್ರಿಕೆ 6ನೇ ಅಧ್ಯಾಯ, ಪೌಲನ ಗಲಾತ್ಯರು ಬರೆದ ಪತ್ರಿಕೆ 6ನೇ ಅಧ್ಯಾಯ 15ನೇ ವಚನ ಸಿಸ್ಟರ್. ಸುನ್ನತಿ ಆಗುವುದರಲ್ಲಿ ಏನೂ ಇಲ್ಲ, ಸುನ್ನತಿಯಾಗದೇ ಇರುವುದರಲ್ಲಿಯೂ ಏನೂ ಇಲ್ಲ, ಹೊಸ ಸೃಷ್ಟಿಯೇ ಬೇಕು. ಈ ಸೂತ್ರಕ್ಕೆ ಸರಿಯಾಗಿ ನಡೆಯುವವರೆಲ್ಲರಿಗೆ, ಅಂದರೆ ದೇವರ ಇಸ್ರಾಯೇಲರಿಗೆ ಶಾಂತಿಯು ಕರುಣೆಯೂ ಆಗಲಿ. ಇಲ್ಲಿ ಹೊಸ ಸೃಷ್ಟಿಯೇ ಬೇಕಾಗಿದೆ ಪ್ರಿಯರೇ. ನಾವು ಕರ್ತನಾದ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದಂತ ಸಂದರ್ಭದಲ್ಲಿ ಆದಾಮವಳ ಪಾಪದಿಂದ ಬಂದಂತ ಆ ಒಂದು ಪೂರ್ವ ಸ್ವಭಾವವು ಇಲ್ಲಿ ಹೋಗ್ಬೇಕಾಗಿದೆ ಪ್ರಿಯರೇ. ದೇವರು ತನ್ನ ಸಾರೂಪ್ಯದಲ್ಲಿ ಸೃಷ್ಟಿ ಮಾಡಿದಂತ ಮನುಷ್ಯನನ್ನ ದೇವರು ಪ್ರೀತಿ ಮಾಡಿದ್ದಾನೆ. ಮತ್ತೆ ಅದನ್ನ ಪ್ರೀತಿ ಮಾಡೋದಕ್ಕೋಸ್ಕರ, ಮತ್ತೆ ಆತನನ್ನ ಜೊತೆಯಲ್ಲಿ ತನ್ನ ಸಂಬಂಧವನ್ನು ಇಟ್ಕೊಳ್ಳೋದಕ್ಕೋಸ್ಕರ, ಆತನ ಜೊತೆಯಲ್ಲಿ ತನ್ನ ಆಲೋಚನೆ ಹಂಚಿಕೊಳ್ಳೋದಕ್ಕೋಸ್ಕರ, ಆತನ ಜೊತೆಯಲ್ಲಿ ತನ್ನ ಭಾವನೆಗಳನ್ನ ಹಂಚಿಕೊಳ್ಳೋದಕ್ಕೋಸ್ಕರ, ಆತನೊಂದಿಗೆ ತನ್ನ ಇಚ್ಛೆಗಳನ್ನ ಹಂಚಿಕೊಳ್ಳೋದಕ್ಕೋಸ್ಕರ ದೇವರು ಮತ್ತೆ ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ಕಳಿಸೋದಕ್ಕೆ ಮುಖಾಂತರ, ಆತನ ರಕ್ತವನ್ನು ಸುರಿಸಲ್ಪಡೋದ್ರ ಮುಖಾಂತರ ಹಳೆಯ ಸ್ವಭಾವ ನಮ್ಮಲ್ಲಿ ಹೋಗಿ ನಾವು ಪೂರ್ವಿಕರಿಂದ ಜನ್ಮತಾ ಬಂದಂತ ಒಂದು ಆ ಬಳುವಳಿಯನ್ನ ನಾವು ಬಿಟ್ಟು ನಾವು ನೂತನ ಸ್ವಭಾವವನ್ನು ಧರಿಸಿಕೊಂಡು ನಾವು ಪರಿಶುದ್ಧರಾಗಿ ಜೀವಿಸಬೇಕು. ನೂತನ ಸ್ವಭಾವದಲ್ಲಿ, ನೂತನ ಮನಸ್ಸಿನಲ್ಲಿ ನಾವು ಜೀವಿಸ್ಬೇಕನ್ನುವಂಥದ್ದು ದೇವರ ಉದ್ದೇಶವಾಗಿದೆ ಪ್ರಿಯರೇ. ಈ ನೂತನ ಸ್ವಭಾವವನ್ನ ನಾವು ಧರಿಸಿಕೊಳ್ಬೇಕನ್ನೋ ಉದ್ದೇಶಕ್ಕೋಸ್ಕರನೇ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಲ್ಪಟ್ಟನು ಪ್ರಿಯರೇ. ಅದರಿಂದ ನಾವು ಈ ನೂತನ ಮನಸ್ಸನ್ನು ಹೊಂದಿಕೊಂಡವರಾಗಿ, ನೂತನ ಸ್ವಭಾವವನ್ನು ಧರಿಸಿಕೊಂಡವರಾಗಿ, ಪೂರ್ವ ಸ್ವಭಾವದಲ್ಲಿ ನಮ್ಮನ್ನ ಇರುವುದಾದ್ರೆ ಈ ಒಂದು ಸಮಯದಲ್ಲಿ ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಬಿಟ್ಟು ನಾವು ನೂತನ ಸ್ವಭಾವವನ್ನು, ನೂತನ ಮನಸ್ಸನ್ನು ಹೊಂದಿಕೊಂಡವರಾಗಿ ನಾವು ಜೀವಿಸೋಣ.